ವೆಲ್ಕಮ್ ಬ್ಯಾಕ್ ಸಿದ್ದು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಕ್ಷಮಿಸಿ, 2 ಡೇಸ್ ಇಂದ ಡೈಲಿ ಅಪ್ಡೇಟ್ಸ್ ವಿಡಿಯೋಸ್ನ ಮಾಡೋದಕ್ಕೆ ಆಗ್ತಿಲ್ಲ. ಸೊ ಪರ್ಸನಲ್ ವರ್ಕ್ ಬಿಸಿಯಿಂದ ಸೊ ವಿಡಿಯೋಸ್ನ ರೆಡಿ ಮಾಡೋದಕ್ಕೆ ಆಗ್ತಾ ಇಲ್ಲ. ರೆಡಿ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ತುಂಬಾನೇ ಟೈಮ್ ಆಗುತ್ತೆ ಅಂಡ್ ರಿಸ್ಕಿ ಕೂಡ. ಯಾವತ್ತು ನಾನು ಫ್ರೀ ಇರ್ತೀನೋ ಅವತ್ತು ಮಾತ್ರ ವಿಡಿಯೋಸ್ನ ರೆಡಿ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತು ನಿನ್ನೆ ರಿಲೀಸ್ ಆಗಿರುವಂತಹ ಕಂಗುವ ಮೂವಿಯ ಫೈನಲ್ ಥಿಯೇಟ್ರಿಕಲ್ ಟ್ರೇಲರ್ನ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ನನಗಂತೂ ಟ್ರೇಲರ್ ತುಂಬಾನೇ ಇಷ್ಟ ಆಯ್ತು. ಯಾಕಂತಂದ್ರೆ ಕನ್ನಡ ಡಬ್ಬಿಂಗ್ ಅಷ್ಟು ಚೆನ್ನಾಗಿದೆ ಅಂಡ್ ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ ಟ್ರೇಲರ್ ಅಲ್ಲಿ ಡಬ್ಬಿಂಗು ಕನ್ನಡ ವರ್ಷನ್ದು. ಮೂವಿ ಪೂರ್ತಿ ಕೂಡ ಅದು ಹಾಗೆ ಕ್ಯಾರಿ ಆಗಿದ್ರೆ ತುಂಬಾನೇ ಚೆನ್ನಾಗಿರತ್ತೆ ಕನ್ನಡ ವರ್ಷನ್ ಅಂಡ್ ಅದನ್ನ ರಿಲೀಸ್ ಕೂಡ ಮಾಡಿದ್ರೆ ತುಂಬಾನೇ ಚೆನ್ನಾಗಿರತ್ತೆ. ಅತಿ ಹೆಚ್ಚು ಥಿಯೇಟರ್ಸ್ ನಲ್ಲಿ ಕನ್ನಡ ವರ್ಷನ್ ರಿಲೀಸ್ ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ. ಅಂಡ್ ಕನ್ನಡ ವರ್ಷನ್ ಅಲ್ಲಿ ರಿಲೀಸ್ ಆದ್ರೆ ಮಾತ್ರ ಹೋಗಿ ಮೂವಿನ ನೋಡಿ. ಅಂಡ್ ನವೆಂಬರ್ 14ನೇ ತಾರೀಕು ಈ ಮೂವಿ ರಿಲೀಸ್ ಆಗ್ತಾ ಇದೆ. ಅಂಡ್ ಅದ್ರ ನಾಳೆ ಅಂದ್ರೆ ನಮ್ಮ ನವೆಂಬರ್ 15ನೇ ತಾರೀಕು ನಮ್ಮ ಶಿವರಾಜ್ ಕುಮಾರ್ ಅವರ ಬೈರತಿರಣಗಲ್ ಮೂವಿ ಕೂಡ ರಿಲೀಸ್ ಆಗ್ತಿದೆ. ಕನ್ನಡ ವರ್ಷನ್ ಅಲ್ಲಿ ಅತಿ ಹೆಚ್ಚಾಗಿ ನಿಮ್ಮ ರೀಸನ್ ನಲ್ಲಿ ರಿಲೀಸ್ ಮಾಡಿದ್ರೆ ಮಾತ್ರ ಈ ಮೂವಿನ ನೋಡೋದಿಕ್ಕೆ ಹೋಗಿ. ಇಲ್ಲ ಅಂತಂದ್ರೆ ಬೇರೆ ಭಾಷೆಯಲ್ಲಿ ರಿಲೀಸ್ ಮಾಡಿದ್ರು ಅಂತಂದ್ರೆ ನೋಡೋದಿಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಅದೇ ಭಾಷೆಯಲ್ಲಿ ನೋಡೋದಿಕ್ಕೆ ಇಷ್ಟ ಅಂತಂದ್ರೆ ನಿಮ್ ಇಷ್ಟ, ನಿಮ್ ದುಡ್ಡು, ಬೇಕಿದ್ರೆ ನೋಡಿ. ಕನ್ನಡಿಗರು ಕನ್ನಡ ಸಿನಿಮಾನ ಮಾತ್ರ ನೋಡಿ ಅಂತ ನಾನು ಹೇಳ್ತೀನಿ. ಅಂಡ್ ನವೆಂಬರ್ 15ನೇ ತಾರೀಕು ಬೈರತಿರಣಗಲ್ ಮೂವಿ ಕೂಡ ರಿಲೀಸ್ ಆಗ್ತಾ ಇದೆ. ಯಾರ್ಯಾರು ಆ ಮೂವಿಗೋಸ್ಕರ ಕಾಯ್ತಾ ಇದ್ರೆ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ. ಯಾಕೆಂದ್ರೆ ಶಿವಣ್ಣ ಅವರ ಅಶ್ವಯಾಗು ಮತ್ತೆ ಐಸ್ನ ನೋಡೋದಿಕ್ಕೆ ಮತ್ತೆ ಥಿಯೇಟರ್ ನಲ್ಲಿ ನೋಡೋದಿಕ್ಕೆ. ಅಂಡ್ ನನಗೆ ಈ ಮೂವಿಗೆ ಬರೋಣ. ಇದು ಕ್ವಾಲಿಟಿ ಅಂಡ್ ಮೇಕಿಂಗು ತುಂಬಾನೇ ಚೆನ್ನಾಗಿದೆ. ಅಂಡ್ 3D ಕೂಡ ರಿಲೀಸ್ ಆಗ್ತಾ ಇದೆ. 3D ಚೆನ್ನಾಗಿತ್ತು ಅಂತಂದ್ರೆ 3D ವರ್ಷನ್ ಕಣ್ಣಿಗೆ ನಿಮ್ಗೊಂಥರ ಹಬ್ಬ ಅಂತಾನೆ ಹೇಳ್ಬೋದು. ಅಂಡ್ ಸೂರ್ಯ ಅವರ ಮೊದಲ ಹಿಸ್ಟಾರಿಕಲ್ ಅಂಡ್ ಥ್ರಿಲ್ಲರ್ ಮೂವಿ ಇದು. ನನಗನ್ಸಿದ್ದು, ನನಗೆ ಕತೆನ ನೋಡಿ ಅನ್ಸಿದ್ದು ಅಂದ್ರೆ ಅದು ಟ್ರೈಲರ್ ಕಿಟ್ನ ನೋಡಿ ಅನ್ಸಿದ್ದು. ನನಗೆ ಫಸ್ಟ್ ಆಫ್ ಆಲ್ ಫ್ಲಾಶ್ ಆಗಿದ್ದು ನಮ್ಮ ಗಜಕೇಸರಿ, ಯಶ್ ಅವರ ಗಜಕೇಸರಿ ಮೂವಿ. ಯಾಕೆ ಅಂದ್ರೆ ಅವ್ರಿಗೂ ಕೂಡ ಸೇಮ್ ಒಂದು ಪ್ರೆಸೆನ್ಸ್ ಮತ್ತೆ ಹಿಸ್ಟಾರಿಕ್ ನ ಇಟ್ಕೊಂಡು ಒಂದು ಮೂವಿನ ಡೈರೆಕ್ಟ್ ಮಾಡಿದ್ರು, ಒಂದು ಸ್ಟೋರಿನ ಬಿಲ್ಡ್ ಮಾಡಿದ್ರು. ಸೊ ಇದು ಕೂಡ ಹಾಗೇನೆ ಅನ್ಸುತ್ತೆ. ಆದ್ರೆ ಸ್ಟೋರಿ ಬೇರೆ ತರ ಇರ್ಬೋದು. ಅದೇ ತರ ಅಂತೂ ಅಲ್ಲ, ಬಟ್ ಸ್ಟೋರಿ ಬೇರೆ ತರ, ಬಟ್ ಪ್ಯಾಟರ್ನ್ ಸೇಮ್ ಅಂತ ನನಗನ್ಸುತ್ತೆ. ಅಂಡ್ ಯಾರ್ಯಾರು ಕಾಯ್ತಾ ಇದಾರೆ ಈ ಮೂವಿಗೋಸ್ಕರ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನವೆಂಬರ್ 14ನೇ ತಾರೀಕು ಕನ್ನಡ ವರ್ಷನ್ ಅಲ್ಲಿ ರಿಲೀಸ್ ಆದ್ರೆ ಮಾತ್ರ ಥಿಯೇಟರ್ಗೆ ಹೋಗಿ ನೋಡಿ ಅಂತ ನಾನು ಹೇಳೋದು. ನಿಮ್ ಇಷ್ಟ, ನೀವು ಎಂತ ಯಾವ್ದ್ರಲ್ಲಿ ನೋಡ್ತಿರೋದು ನಿಮಗೆ ಬಿಟ್ಟಿರೋದು. ಕನ್ನಡಿಗರು ಕನ್ನಡ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡಿ. ಬೈರತಿರಣಗಲ್ ನವೆಂಬರ್ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಾನು ಆದ್ರೆ ಕನ್ನಡ ವರ್ಷನ್ ಏನಾದ್ರು ರಿಲೀಸ್ ಆಯ್ತು ಅಂತಂದ್ರೆ ಕಂಗುವ ಮೂವಿದು ನಾನಿರೋ ಕಡೆ ಆ ಮೂವಿನ ಕೂಡ ರಿವ್ಯೂ ಮಾಡ್ತೀನಿ. ಅಕಸ್ಮಾತ್ ಕನ್ನಡ ವರ್ಷನ್ ರಿಲೀಸ್ ಆಗಿಲ್ಲ ಅಂತಂದ್ರೆ ನಾನು ಆ ಮೂವಿನ ರಿವ್ಯೂ ಮಾಡೋದಿಕ್ಕೆ ಹೋಗಲ್ಲ, ಯಾಕಂದ್ರೆ ನೋಡೋದಿಕ್ಕೆ ಹೋಗಲ್ಲ. ಅಂಡ್ ನಾನು ಬೈರತಿರಣಗಲ್ ಮೂವಿದು ನೆಕ್ಸ್ಟ್ ರಿವ್ಯೂನ ಮಾಡ್ತೀನಿ, ಮೂವಿ ರಿವ್ಯೂನ. ಓಕೆ, ಇಷ್ಟು ಹೇಳ್ತಾ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಮ್ಮ ಉತ್ಸಾಹ, ನಿಮ್ಮ ಪ್ರೋತ್ಸಾಹ ಎರಡನ್ನ ಸಬ್ಸ್ಕ್ರೈಬ್ ಬಟನ್ ಮೇಲೆನೇ ಇರುತ್ತೆ. ಅಂಡ್ ಮೊದಲಿಗೆನೆ ಇವಾಗ ಟೇಕ್ ಕೇರ್ನ ಹೇಳ್ಬಿಟ್ಟಿದ್ದೀನಿ. ಓಕೆ, ಮತ್ತೆ ಸಿಗೋಣ, ಬಾಯ್.